ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮಿಕ್ಕಿ ಸುನಿ ಯೂಟ್ಯೂಬ್ ಚಾನಲ್. ಈ ವೀಕೆಂಡ್ ಅಲ್ಲಿ ತುಂಬಾ ಲೋ ಬಜೆಟ್ ಅಲ್ಲಿ ನಿಮ್ಗೊಂದು ವೀಕೆಂಡ್ ಪ್ಲೇಸ್ ನ ತೋರ್ಸಕ್ ಹೋಗ್ತಾ ಇದೀನಿ. ಅದಕ್ಕೆ ಜಸ್ಟ್ ಬರೀ 20 ರೂಪೀಸ್ ಅಷ್ಟೇನೆ. 20 ರೂಪೀಸ್ ಇಟ್ಕೊಂಡು ನೀವು ಆ ಟೂರಿಸ್ಟ್ ಪ್ಲೇಸ್ ನ ವಿಸಿಟ್ ಮಾಡಬಹುದು. ವೀಕೆಂಡ್ ಗೆ ಫ್ಯಾಮಿಲೀಸ್ ಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಅದು ಟ್ರೈನ್ ಇಂದ ಹೋಗ್ಬೇಕು. ನಾವಿಲ್ಲೇ ನಮ್ಗೆ ನಿಯರ್ ಆಗುತ್ತೆ ಅಂತ ಬಾಣಾವರ ರೈಲ್ವೆ ಸ್ಟೇಷನ್ ಇಂದ ಹೋಗ್ತಾ ಇದೀವಿ. ನಾವ್ ಎಲ್ಲಿಗೆ ಹೋಗ್ತಿವಿ, ಯಾವ ಪ್ಲೇಸಿಗೆ ಹೋಗ್ತಿವಿ, ಅದು ಎಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂಡ್ ಆ ಪ್ಲೇಸ್ ಯಾವ ತರ ಇದೆ, ಈ ವಿಡಿಯೋ ನಿಮಗೆ ಇದು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ನಾನ್ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರೋ ಅವ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಔಟ್ಫಿಟ್ ಹೀಗಿದೆ ಇವತ್ತು. ನಮ್ಮ ಮನೆಯವರ ಔಟ್ಫಿಟ್ ಆಗಿದೆ ಇವತ್ತು. ಮುಂಚೆ ಒಂದು ಫುಡ್ ಟ್ರ್ಯಾಕ್ ಇತ್ತು ಇಲ್ಲಿ. ಇದು ಕಂಪ್ಲೀಟ್ ಆಗಿ ಇಲ್ಲಿ ಫುಡ್ ಮತ್ತೆ ಕೂಲ್ ಡ್ರಿಂಕ್ಸ್ ಸ್ನಾಕ್ಸಸ್ ಎಲ್ಲ ತುಂಬಾ ಸಿಗ್ತಾ ಇತ್ತು. ಈಗ ಕ್ಲೋಸ್ ಆಗಿದೆ. ಒಂದು ಒಳ್ಳೆ ಬಿಸ್ನೆಸ್ ನೋಡಿ ಇದೆಲ್ಲ. ಆರಾಮಾಗಿ ನಾವು ಮಾಡೋ ಕೆಲಸ ನಮಗೆ ಕಷ್ಟ ಅನ್ಸಿದ್ರೆ ಈ ತರ ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ ಲಾಭ ಮಾಡ್ಬೋದು. ಇದು ಬಾಣಾವರ ರೈಲ್ವೆ ಸ್ಟೇಷನ್. ಇದು ನಮ್ಮ ಮನೆಯವರು ಮಿಸ್ಟರ್ ಸುನಿಲ್ ಕುಮಾರ್. ಇದು ಬಾಣಾವರ ರೈಲ್ವೆ ಸ್ಟೇಷನ್. ಆಕ್ಚುಲಿ ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಹೋದಾಗ ಇಲ್ಲಿಂದ ಸಕಲೇಶಪುರ ಹೋಗಿದ್ದು. ಈಗ ನಾನು ನೆಕ್ಸ್ಟ್ ಹೋಗ್ತಿರೋದು ತುಮಕೂರಿಗೆ. ವಾಯ್ಸೇ ಇಲ್ಲ ಗಾಯ್ಸ್. ಇವ್ರಂತೂ ನನ್ನ ಬ್ಲಾಗ್ ಅಲ್ಲಿ ಆಲ್ಮೋಸ್ಟ್ ಮ್ಯೂಟ್ ಆಗ್ಬಿಟ್ಟಿರ್ತಾರೆ. ಇಷ್ಟು ಚೆನ್ನಾಗಿದೆ ಈ ರೈಲ್ವೆ ಸ್ಟೇಷನ್ ಅಂದ್ರೆ. ಇದು ಸಂಡೇ ಹೊತ್ತು ಇಷ್ಟು ತುಂಬಾನೇ ಫ್ರೀ ಆಗಿದೆ. ಮೇ ಬಿ ಎಲ್ಲ ಈ ವರ್ಕರ್ಸ್ಗೆಲ್ಲ ಲೀವ್ ಇರುತ್ತಲ್ವಾ, ಸೊ ಅದಕ್ಕೆ ಆ ಕಡೆ ಇದೆ. ಬಟ್ ನಮ್ಗೆ ಇಲ್ಲಿ ಒಂದು ರೂಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಈ ರೂಟಿಂದ ಬಂದ್ವಿ ಡೈರೆಕ್ಟ್ ಆಗಿ. ನಮ್ಮ ಮನೆಯವರು ಟಿಕೆಟ್ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇದೆಲ್ಲ ಪ್ಯಾಸೆಂಜರ್ ವೇಟ್ ಮಾಡೋದು ವೇಟಿಂಗ್ ಪ್ಲೇಸ್ ನೋಡಿ. ಇದು ಎಂಟ್ರೆನ್ಸ್ ಇಂದ ಬಂದ್ರೆ ಈ ತರ ಕಾಣಿಸುತ್ತೆ. ನೋಡಿ ಯಾವ ಪ್ಲೇಸಿಗೆ ಎಷ್ಟು. ಈ ರೈಲ್ವೆ ಸ್ಟೇಷನ್ ಅಲ್ಲಿ ATM ಮಿಷಿನ್ ಕೂಡ ಇದೆ. ಇದರಿಂದ ನಾವು ಅಮೌಂಟ್ ಡ್ರಾ ಮಾಡ್ತೀವಿ. ನಮ್ಮ ಮನೆಯವರು ಟಿಕೆಟ್ ತಗೋತಾ ಇದ್ದಾರೆ ಟಿಕೆಟ್ ಕೌಂಟರ್ ಅಲ್ಲಿ. ಹಾಗೆ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ತೋರಿಸ್ತೀನಿ ಬನ್ನಿ. ಪಾರ್ಕಿಂಗ್ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ. ಎಷ್ಟು ಗಾಡೀಸ್ ಇದೆ ಅಂದ್ರೆ ಸಂಡೇ ಹೊತ್ತು, ಈಗ ಇನ್ನು ವರ್ಕಿಂಗ್ ಡೇಸ್ ಅಲ್ಲಂತೂ ಇನ್ನು ತುಂಬಾನೇ ಇರುತ್ತೆ. ಆಯ್ತಾ ಟಿಕೆಟ್ ತಗೊಂಡಿದ್ದು? ಟಿಕೆಟ್ ತೋರಿಸಿ. ತುಮಿ ಬಸ್ಗೆ 30 ರೂಪೀಸಾ ನೋಡಿ. ನಾನು ಮಿಸ್ ಆಗಿ 20 ರೂಪೀಸ್ ಹೇಳಿದೆ. ಆಕ್ಚುಲಿ ಪರ್ ಪರ್ಸನ್ಗೆ ಇದು 15 ರೂಪೀಸ್ ಅಷ್ಟೇ. ಇಲ್ಲಿ ಬುಕ್ಕಿಂಗ್ ಕೌಂಟರ್ ಕೂಡ ಇದೆ ನೋಡಿ. ಬುಕ್ಕಿಂಗ್ ಕೌಂಟರ್ ಕೂಡ ಇದೆ ಇಲ್ಲಿ. ನಾವೇನಾದ್ರೂ ಮುಂಚೆ ಅಡ್ವಾನ್ಸ್ ಬುಕ್ ಮಾಡಬೇಕು ಅಂದ್ರೆ ಬಂದು ಬುಕ್ ಮಾಡ್ಬೋದು. ಇಲ್ಲಿಂದ ಹತ್ಕೊಂಡು ನಾವು ಆ ಕಡೆ ಪ್ಲಾಟ್ಫಾರ್ಮ್ ಹೋಗ್ಬೇಕು. ಈ ಕಡೆ ಹಾಸನ್ ಮತ್ತೆ ಸಕಲೇಶಪುರ ಹೋಗೋ ಸೈಡು ಈ ಕಡೆಯಿಂದ ಹೋಗ್ಬೇಕು. ಸಂಡೇ ಹೊತ್ತು ಹಿಂಗೆ ಇರುತ್ತೆ, ಫುಲ್ ಖಾಲಿ. ವರ್ಕಿಂಗ್ ಡೇಸ್ ಅಲ್ಲಂತೂ ಫುಲ್ ರಶ್ ಇರುತ್ತೆ. ಸೊ ಟ್ರೈನ್ ಬಂದ್ಮೇಲೆ ನನ್ಗೆ ವಿಡಿಯೋ ಮಾಡ್ಕೊಳಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಟ್ರೈನ್ ಒಳಗಡೆ ಹತ್ತು ಕೂತು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹೊರಗಡೆ ಬಂದಿದ್ದೀವಿ ನೋಡಿ. ಆ್ಯಕ್ಚುಲಿ ನಮ್ಮದು ಜನರಲ್ ಇರೋದು. ನಾವು ಸ್ಲೀಪಿಂಗ್ ಕೋಚಲ್ಲಿ ಬಂದು ಕೂತಿದ್ದೀವಿ. ನೆಕ್ಸ್ಟ್ ನೀವು ಈ ಥರ ಎಲ್ಲ ಮಾಡಿಬಿಡಿ ಗೈಸ್, ನಾವು ಮಾಡ್ತೀವಿ ಅಂತ. ಪಕ್ಕ ಕೂತ್ಕೊಂಡು ಔಟ್ ಸೈಡಿಂದ ನಾವು ವ್ಯೂ ನೋಡೋದೇ ಒಂಥರ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಟ್ರೈನಲ್ಲಿ ಹೋಗೋದು ಅಂದರೆ ತುಂಬಾ ಇಷ್ಟ ನಮಗೆ. ಆದರೆ ನಮ್ಮ ಸೈಡ್ ನಮಗೆ ಅಷ್ಟೊಂದು ಟ್ರೈನ್ ಫೆಸಿಲಿಟಿ ಇಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಬಸ್ಸಲ್ಲಿ, ಬೈಕಲ್ಲಿ, ಕಾರಲ್ಲೇ ಹೋಗೋದು. ಟ್ರೈನ್ ಯಾರ್ಯಾರಿಗೆ ನಿಮಗೆ ಟ್ರೈನಲ್ಲಿ ಟ್ರಾವೆಲಿಂಗ್ ಮಾಡೋದ್ರಿಂದ ಆ ಚಾನ್ಸಸ್ ಯಾರಿಗೂ ಸಿಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಹಾಗೆ ಟ್ರೈನಲ್ಲಿ ಹೋಗುವಾಗಂತೂ ತುಂಬ ಹುಷಾರಾಗೇ ಇರಬೇಕು. ಈ ವಿಂಡೋ ಪಕ್ಕ ಇರುವಾಗ ಮತ್ತು ನಾವೆಲ್ಲಾದರೂ ಕೆಳಗಡೆ ಹಿಡಿಯುವಾಗ ಏನಾದರೂ ತಗೋಬೇಕು ಅಂದರೆ ತುಂಬ ಪಾಕೆಟ್ಸ್ ಆಗ್ತಾ ಇರುತ್ತೆ. ಮತ್ತು ಮೊಬೈಲ್ ನಾವೇನಾದರೂ ಈ ಫೋಟೋಸ್ ಅದು ಇದು ಕಿಟಕಿಯಿಂದ ಆಚೆ ತೆಕ್ಕೋತೀವಿ, ಕಿಟಕಿ ಪಕ್ಕ ಕುತ್ಕೊಂಡು ನೋಡ್ತಾ ಇರ್ತೀವಿ ಅಂತಂದರೆ ಮೊಬೈಲ್ ಕೂಡ ಕಿತ್ಕೊಂಡು ಹೋಗೋ ಪ್ಲೇಸ್ ಬಂದಾಯಿತು. ನಾವಿಲ್ಲಿ ಇಳ್ಕೊತಾ ಇದ್ದೀವಿ. ಇಳ್ಕೊಂಡ್ಮೇಲೆ ಈ ಥರ ಇರುತ್ತೆ ಹೊರಗಡೆ ವ್ಯೂಸು. ಸೊ ನೀವು ಟ್ರೈನ್ ಇಳಿದು ರೈಟ್ ಸೈಡಿಂದ ಹೋದರೆ ನಿಮಗೆ ಅಲ್ಲಿ ಬೋರ್ಡ್ ಇರುತ್ತೆ. ಆ್ಯಕ್ಚುಲಿ ನೀವೇನು ಕನ್ಫ್ಯೂಸ್ ಆಗೋದೇ ಬೇಕಾಗೂ ಇರೋದಿಲ್ಲ.
ಯಾರ ಅಡ್ರೆಸ್ ಗೊತ್ತಿರೋರು ಹೋಗ್ಬೋದು, ಗೊತ್ತಿಲ್ಲದಿರೋರಿಗೆ ಇಲ್ಲಿ ಬೋರ್ಡ್ ಇದೆ ನೋಡಿ, ಆ ಬೋರ್ಡ್ ನೋಡಿಕೊಂಡು ಇಲ್ಲೊಂದು ಚಿಕ್ಕ ದಾರಿ ಇದೆ, ಅಂದರೆ ನೀವು ರೈಲ್ವೆ ಸ್ಟೇಷನಿಂದ ಆಚೆ ಬರೋದಕ್ಕೆ. ಸೊ ಅದ್ರ ಮೂಲಕ ನೀವು ಆಚೆ ಬರ್ಬೋದು. ಆಚೆ ಬಂದರೆ ನಿಮಗೆ ಸ್ಟ್ರೈಟ್ ರೋಡು, ನೀವೇನು ಕನ್ಫ್ಯೂಸ್ ಆಗೋದೇ ಬೇಕಾಗಿರೋದಿಲ್ಲ. ಸ್ಟ್ರೈಟ್ ರೋಡ್ ಹೋದರೆ ನಿಮಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅಷ್ಟೇ. ನಡ್ಕೊಂಡು ಹೋದರೆ ಅಲ್ಲಿ ಆಲ್ರೆಡಿ ಬೋರ್ಡ್ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಈ ದಾರಿ ಉದ್ದಕ್ಕೂ ಈ ಹಾಸ್ಟೆಲಿಟ್ಸ್ಗೆ, ಅಂದರೆ ಹಾಸ್ಟೆಲಲ್ಲಿರೋ ಮಕ್ಕಳಿಗೆಲ್ಲ ಶಾಪಿಂಗ್ ಐಟಮ್ಸ್ ಎಲ್ಲ ತುಂಬಾ ಸಿಗುತ್ತೆ. ಅಂದರೆ ಪೇರೆಂಟ್ಸ್ ನೋಡೋಕ್ಕೆ ಬಂದಿರೋರ್ಗೆ ಅವ್ರು ಏನೇನು ಅವಶ್ಯಕತೆ ಇರುತ್ತೋ ಅದನ್ನೆಲ್ಲ ಕೊಡ್ಬೋದು, ತೆಗೆದುಕೊಡ್ಬೋದು. ಎಂಟ್ರೆನ್ಸಿಂದ ಇದು ಮೇನ್ ಎಂಟ್ರೆನ್ಸು, ಈ ಥರ ಎಂಟ್ರೆನ್ಸ್ ಇರುತ್ತೆ. ಇದರಲ್ಲಿ ಎಂಟ್ರೆನ್ಸಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ. ತುಂಬ ದಿನದಿಂದ, ತುಂಬ ವರ್ಷಗಳಿಂದ ಟ್ರೈ ಮಾಡಿದ್ದೆ ನಾನು ಬರಬೇಕು ಅಂತ, ಆಗಲೇ ಇಲ್ಲ ಬಂದಿರೋದಕ್ಕೆ. ನನಗೆ ಈಗಲೇ ಬಂದಿದ್ದು ನೋಡಿ. ಇದು ಎಂಟ್ರೆನ್ಸ್ ಅಂದರೆ ಈ ಸಿದ್ಧಗಂಗಾ ಮಠ ಒಳಗಡೆನೇ ನಮಗೆ ಪೋಸ್ಟ್ ಆಫೀಸ್ ಆಗಿರ್ಬೋದು, ಬ್ಯಾಂಕ್ ಮತ್ತು ಕೆಲವೊಂದು ಐಟಮ್ಸ್ ಸಿಗೋದು ಶಾಪ್ಸ್ ಎಲ್ಲ ಅವರೇ ಮಾಡಿದ್ದಾರೆ. ಬಂದು ಸ್ವಲ್ಪ ಎಂಟ್ರಿಯಲ್ಲಿ ಸ್ವಲ್ಪ ನಾವು ವಿಭೂತಿ ಎಲ್ಲ ಇಟ್ಕೊಂಡು ಪ್ರಸಾದ ತಿನ್ನೋಣ ಅಂತ ಡೈರೆಕ್ಟ್, ಆಲ್ರೆಡಿ ನಾವು ಬಂದಾಗ ಮಧ್ಯಾಹ್ನ ಆಗಿತ್ತು. ಸೊ ಹಾಗಾಗಿ ನಾವು ಫಸ್ಟು ಮಧ್ಯಾಹ್ನದ ಊಟ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಇಲ್ಲಿ ತಟ್ಟೆ ಎಲ್ಲ ಅವ್ರದ್ದೇ ಫೆಸಿಲಿಟಿ ಇರುತ್ತೆ, ನೀವು ತಟ್ಟೆಗಳನ್ನು ತಗೊಂಡು ವಾಶ್ ಮಾಡಿಕೊಂಡು ಊಟಕ್ಕೆ ಕೂತ್ಕೋಬೋದು. ಎಷ್ಟು ಚೆನ್ನಾಗಿ ಒಂಥರ ಫಾರ್ಮಾಲಿಟೀಸ್ ಇದೆ ಅಂದರೆ, ಅಲ್ಲಿ ಓದೋ ಮಕ್ಕಳನ್ನೇ ಊಟ ಬಡಿಸೋದಾಗಿರ್ಬೋದು, ಮತ್ತು ಅಲ್ಲಿ ಶಿಸ್ತು ಒಂಥರ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಅವರು. ನಿಮ್ಗೆ ಏನು ಸಹಾಯ ಮಾಡಬೇಕು ಅನಿಸುತ್ತೋ ಅಂದರೆ ಅಕ್ಕಿ, ರಾಗಿ, ಕಾಳುಗಳ್ದು ಈ ಥರದ್ದೆಲ್ಲ ಮುಂದೆ ಹೊರಗಡೆ ಸ್ಟೋರೇಜ್ ಬಾಕ್ಸ್ ಥರ ಇಟ್ಟಿರ್ತಾರೆ. ಏನು ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡ್ಬೋದು. ಅದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಸಿರೋರು ಅಥವಾ ಮಾಡಬೇಕು ಅಂದ್ಕೊಂಡಿರೋರು ಮಾಡ್ಬೋದು. ನಾವು ಅಲ್ಲಿಂದ ಊಟ ಮುಗಿಸ್ಕೊಂಡು ಕುಮಾರಸ್ವಾಮೀಜಿ ಅವರ ಗದ್ದಿಗೆ ಹೋಗಬೇಕು ಅಂತ ಬಂದ್ವಿ. ನಾವು ಈ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹೋಗೋಕ್ಕಿಲ್ಲ, ಹಾಕಿ ಅಲ್ಲೇ ಹೊರಗಡೆ ಬಿಟ್ಟು ಬರಬೇಕು. ಸ್ಲಿಪ್ಪರೆಲ್ಲ ಆಚೆ ಬಿಟ್ಬಿಟ್ಟು ಒಳಗಡೆ ಹೋಗ್ತಾಯಿದ್ದೀವಿ. ಒಳಗಡೆ ಹೋದ್ಮೇಲೆ ಇರುತ್ತೆ ನೋಡೋಣ ಬನ್ನಿ ಅಲ್ಲಿ. ಸೊ ಇದು ಎಂಟ್ರಿ, ಗದ್ದಿಗೆ ಒಳಗೆ ನಾವು ಎಂಟ್ರಿ ಆಗೋದು. ಹಾಗೆ ಇಲ್ಲಿ ಸ್ವಲ್ಪ ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ಕೂತ್ಕೊಂಡ್ವಿ. ಹಾಕೋರು ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಪರವಾಗಿಲ್ಲ ಡೈರೆಕ್ಟಾಗಿ ದರ್ಶನ ಮಾಡ್ತೀವಿ ಅಂದರೆ ಮಾಡ್ಕೋಬೋದು. ಬಟ್ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಇದು ಅವರು ಯೂಸ್ ಮಾಡ್ತಿದ್ದಂಥ, ಇಲ್ಲಿ ಸ್ವಾಮೀಜಿ ಅವರು ಯೂಸ್ ಮಾಡಿರೋ ಪಾದುಕೆಗಳಿದೆ, ನೀವು ಅದನ್ನು ನೋಡ್ಕೋಬೋದು. ಬಂದರೆ ನೋಡಿ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ತೆಕ್ಕೊಂಡ್ವಿ. ಅಲ್ಲಿ ಫೋಟೋಸ್ ಅಂತ ತುಂಬ ಚೆನ್ನಾಗೇ ಬಂತು. ಹಾಗೆ ತುಂಬ ಜನಗಳು ಕೂಡ ಫೋಟೋಸ್ ತೆಕ್ಕೋತಾ ಇರ್ತಾರೆ, ವೆಯ್ಟ್ ಮಾಡಿ ತೆಗೆಸ್ಕೋಬೇಕು ನಾವು. ಅಲ್ಲಿಂದ ನಾವು ಮುಂಚೆ ಇದು ಒಂದು ಪಾರ್ಕ್ ಥರ ಮಾಡಿದ್ದಾರೆ, ಅದ್ರೊಳಗಡೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಮೇಲೆ ಹೋದರೆ ಒಂದು ಟೆಂಪಲ್ ಸಿಗುತ್ತೆ. ನಾವು ಫಸ್ಟ್ ಇದನ್ನು ಮುಗಿಸ್ಕೊಂಡು ಆಮೇಲೆ ಮೇಲೆ ಹೋಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ತುಂಬ ಗಾಳಿ ಬರ್ತಿದೆ, ಮಳೆ ಬರುತ್ತೋ ಏನೋ ಅನ್ನೋ ಡೌಟಲ್ಲೇ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ ಅಂತ. ಇದು ಎಂಟ್ರೆನ್ಸು ನಾವು ಆ ಪಾರ್ಕ್ ಒಳಗಡೆ ಹೋಗೋದಕ್ಕೆ. ಇಲ್ಲಿ ಕೂಡ ಅವ್ರ ವಿಗ್ರಹ ಥರ ಕ್ರಿಯೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನಾವು ಇದ್ರ ಒಳಗಡೆಯಿಂದ ಹೋಗಬೇಕು. ಇದು ಫ್ರೀ ಇರೋದಿಲ್ಲ, ಟಿಕೆಟ್ಸ್ ಇರುತ್ತೆ. ಇಲ್ಲಿ ಇದೆ ನೋಡಿ, ಇಷ್ಟು ಅಮೌಂಟ್ಗೆ ಇಷ್ಟು ಏಜ್ ಅವ್ರಿಗೆ ಅಂತ ಇರುತ್ತೆ. ಸೊ ನಾವು ಟಿಕೆಟ್ಸ್ ಎಷ್ಟು ಮೆಂಬರ್ಸ್ ಇರ್ತೀವೋ ಅಷ್ಟು ಟಿಕೆಟ್ಸ್ನ ತಗೊಂಡು ಒಳಗಡೆ ಹೋಗಬೇಕು. ಒಳಗಡೆ ಏನು ವಿಶೇಷ ಅಂದರೆ ಅವ್ರ ಪವಾಡಗಳು ಮತ್ತು ಅವ್ರು ಏನೇನು ಕಾರ್ಯಗಳನ್ನ ಮಾಡಿದರು ಅಂತ ಸ್ಟ್ಯಾಚ್ಯೂನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಯಾವ ಟೈಮಲ್ಲಿ ಅವ್ರು ಏನು ಮಾಡಿದರು, ಅವ್ರ ಮಠಕ್ಕೆ ಸೇರಿರೋದಾಗಿರ್ಬೋದು, ಏನೇನು ಕಾರ್ಯಗಳನ್ನ ಮಾಡಿದರು, ಈ ಮಠ ಹೇಗೆ ಸ್ಥಾಪನೆ ಮಾಡಿದರು, ಮತ್ತು ಎಜುಕೇಷನ್ ಪರ್ಪಸ್ ಅದು ಯಾವ ಥರ ಸ್ಟಾರ್ಟ್ ಮಾಡಿದರು. ಸೊ ಅದನ್ನೆಲ್ಲನೂ ಕೂಡ ಸ್ಟ್ಯಾಚ್ಯೂ ಮಾಡಿ ಅದ್ರ ಬಗ್ಗೆ ವಿವರಣೆ ಬರೆದಿರ್ತಾರೆ. ಸೊ ನಾವು ಓದ್ಕೋಬೋದು. ಒಂದೊಂದೇ ನಾವು ಇಲ್ಲಿಂದ ಹೋಗ್ತಾನೆ ಪಾರ್ಕ್ ಸುತ್ತಲೂ ಅದೇ ಇರುತ್ತೆ. ಇಲ್ಲೊಂದು ನೋಡಿ ಕಪ್ಪೆ ಥರ ಕ್ರಿಯೇಟ್ ಮಾಡಿದರೆ ಚೆನ್ನಾಗಿತ್ತು ಅಂತ ಅದನ್ನೊಂದು ಕವರ್ ಮಾಡಿಕೊಂಡೆ ಅಷ್ಟೇ ನಾನು. ಹಾಗೆ ಮುಂದೆ ಫುಲ್ಲು ಈ ಪಾರ್ಕ್ ಫುಲ್ ಅದೇ ಥರನೇ ಇರುತ್ತೆ, ಬೇರೆ ಏನೂ ಸ್ಪೆಷಲ್ ಇರೋದಿಲ್ಲ ಇಲ್ಲಿ. ಅಂದರೆ ಬೇರೆ ನೀವು ನೋಡೋ ಥರ ಪ್ರಾಣಿ ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಸ್ವಾಮೀಜಿ ಅವರ ವಿಶೇಷತೆಗಳಿಗೋಸ್ಕರನೇ ಈ ಪಾರ್ಕಿಂಗ್ ಇದೆ ಅಷ್ಟೇ. ಇಲ್ಲಿ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಅಂದರೆ ಈ ಬುಕ್ಸ್ ಎಲ್ಲ ಓದೋಕ್ಕೆ ಬೋರ್ ಆಗುತ್ತೆ ಅನ್ನೋರು, ಮತ್ತು ಓದಕ್ಕೆ ಬರಲ್ಲ ಅನ್ನೋರು ಇದನ್ನೆಲ್ಲ ನೋಡಿ ಎಕ್ಸ್ಪ್ಲೇನ್ ಮಾಡೋರು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಕರ್ಕೊಂಡು ಹೋಗಿರೋರಿಗೆ ನಾವು ಅದನ್ನು ಓದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದರೆ ಅವ್ರ ಮೈಂಡಲ್ಲಿ ಇದು ಕತೆ ರೂಪದಲ್ಲಿ ಹಾಗೆ ಉಳಿಯುತ್ತೆ. ಓದಿರೋರಂತೂ ಬುಕ್ಸ್ ನೋಡಿ ಅದ್ರ ಬಗ್ಗೆ ತಿಳ್ಕೊತಾರೆ, ಓದಿಲ್ಲ ಅನ್ನೋರು ಏನೂ ಮಾಡೋಕ್ಕಾಗಲ್ಲಲ್ವ. ಸೊ ಅವ್ರಿಗೆ ಈ ಥರಗಳು ತೋರಿಸ್ಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡಿದರೆ ಅವ್ರಿಗೆ ಅದ್ರ ಬಗ್ಗೆ ಪೂರ್ತಿ ಗೊತ್ತಾಗುತ್ತೆ. ಸೊ ಅವ್ರಿಗೆ ಕತೆ ರೂಪದಲ್ಲಿ ಹಂಗೆ ಮೈಂಡಲ್ಲಿ ಉಳ್ಕೊಂಡಿರುತ್ತೆ. ಒಂದೊಂದು ಸ್ಟ್ಯಾಚ್ಯೂಗೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಅದ್ರ ಬಗ್ಗೆ ವಿವರಣೆನ.
ಆಲ್ರೆಡಿ ಮಳೆ ಮೋಡ ಫುಲ್ ಆಗ್ಬಿಟ್ಟಿದೆ ನೋಡಿ, ಎಲ್ಲ ಜೋರಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಮಳೆ ಬರಲ್ಲ ಅನ್ನೋ ಗಟ್ಟಿ ಧೈರ್ಯದಲ್ಲಿ ನಿಧಾನಕ್ಕೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಳಿಗೆ ಬೋರ್ ಆಗಬಾರ್ದು, ಈ ಪಾರ್ಕಲ್ಲಿ ಬರೀ ಇದನ್ನೇ ನೋಡಿ ಅಂತ ಹೇಳ್ಬಿಟ್ಟು ಕೆಲವೊಂದು ಗೇಮ್ಸ್ ಥರ ಇಟ್ಟಿದ್ದಾರೆ. ಅದನ್ನು ಮಕ್ಳು ಕರ್ಕೊಬಂದಿರೋರು ಇದ್ದರೆ ಗೇಮ್ಸ್ನ ಆಡಿಸ್ಬೋದು, ಚೆನ್ನಾಗಿರುತ್ತೆ. ಮಕ್ಳಿಗೂ ಸ್ವಲ್ಪ ಎಂಜಾಯ್ಮೆಂಟ್ ಸಿಗುತ್ತೆ. ನೋಡ್ತಾ ನೋಡ್ತಾ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ನಾವು ಅಂದ್ಕೊಂಡ್ವಿ ಮಳೆ ಬರಲ್ಲ ಅಂತ, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಟಾಮ್ ಆ್ಯಂಡ್ ಜೆರ್ರಿ. ಅದೇನು ಬಂಡ್ ಧೈರ್ಯ ಮಾಡಿದ್ವಿ ಏನೋ, ಫುಲ್ ಮಳೆ ಸ್ಟಾರ್ಟ್ ಆಗೇ ಹೋಯಿತು. ಫುಲ್ ಮಳೆ ಅಂದರೆ ಎಷ್ಟು ಜೋರು ಮಳೆ ಸ್ಟಾರ್ಟ್ ಆಯಿತು ಗೊತ್ತಾ. ಅಲ್ಲಿಗೆ ನನಗೆ 30-45 ಮಿನಿಟ್ಸ್ ಅಷ್ಟು ನಾವು ಇಲ್ಲೇ ಇದ್ವಿ, ಅಷ್ಟು ಮಳೆ ಬಂತು. ಮಳೇಲಿ ಹೋಗೋಕ್ಕೂ ಆಗಲಿ, ಜೋರು ಮಳೆ ಇದ್ದಿದ್ದ ಕಾರಣ ನಮಗೆ ಪೂರ್ತಿ ನೋಡೋದಕ್ಕಾಗಲಿಲ್ಲ. ಸೊ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇಷ್ಟಕ್ಕೇ ಕೆಳಗಡೆಯಿಂದನೂ ಹೋಗ್ಬೋದು, ಮೇಲ್ಗಡೆಯಿಂದನೂ ಹೋಗ್ಬೋದು. ಕೆಳಗಡೆ ತುಂಬ ನೀರು ಇತ್ತು ಅಂತ ಇಲ್ಲಿಂದ ಹೋಗ್ತಿದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.